ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷ ವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನೀವು ತಮ್ಮನೇಲಿ ನೋಡಿರ್ತೀರಾ, ಇವತ್ತು 1300 ರುಪೀಸ್ ಲಾಸ್ ಆಗಿದೆ. ಮತ್ತು ಅದ್ರ ಜೊತೆಗೆ ಇವತ್ತು ಕೆಲವೊಂದು ನಮಗೆ ಸ್ವಿಂಗ್ ಟ್ರೇಡಿಂಗಿಗೆ ಆಪರ್ಚುನಿಟಿ ಇರೋ ಕೆಲವೊಂದು ಸ್ಟಾಕ್ಸ್ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡೋಣ. ಮತ್ತು ಲಾಸ್ ಯಾವ ಕಾರಣಕ್ಕಾಯಿತು ಮತ್ತು ಹೇಗಾಯಿತು ಅದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡೋಣ. ಬನ್ನಿ ಸ್ಕ್ರೀನ್ ಒಳಗಡೆ. ಇಲ್ಲಿ ಇವತ್ತು ನೀವು ನೋಡ್ಬೋದು, ಈ ಲೈನ್ನ ಆಲ್ರೆಡಿ ನಾನು ಒಂದು 2 ವಾರದ ಮುಂಚೆನೇ ನಿಮ್ಗೆ ಹೇಳಿದ್ದೆ. ಇದು ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಸೊ ನೀವು ಇಲ್ಲಿ ನಾನು ಡೈಲಿ ಟೈಮ್ ಫ್ರೇಮಲ್ಲಿ ಹಾಕಿ ನಿಮ್ಗೆ ತೋರಿಸ್ತೀನಿ. ಇದನ್ನು ಈ ಲೆವೆಲಲ್ಲಿ ಬಂದಾಗ ನಾನು ಹೇಳಿದ್ದೆ 13ನೇ ತಾರೀಕು ನಾನು ನಿಮಗೆ ವಿಡಿಯೋ ಮಾಡಿದಾಗ ನಿಮಗೆ ಹೇಳಿರ್ತೀನಿ. ಅದೇ ರೀತಿ ಇಲ್ಲಿ ಇವತ್ತು ಏನಾಗಿದೆ ಮಾರ್ಕೆಟಲ್ಲಿ ಒಂದು ಮಿಸ್ಟೇಕ್ ನಾನು ಏನು ಮಾಡಿದ್ದೆ ಅಂತಂದರೆ, ಇಲ್ಲಿ ಗ್ಯಾಪ್ ಅಪ್ ಆಯಿತು, ಇಲ್ಲಿ ಬಂದು ರೀಟ್ರೇಸ್ಮೆಂಟ್ ಆದಾಗ ಈ ಟ್ರೇಡ್ನ ತೊಗೋಬೇಕಾಗಿತ್ತು. ಈ ಟ್ರೇಡ್ನ ತೊಗೊಂಡಿಲ್ಲ. ಅದಾದಮೇಲೆ ನಾನು ಮಿಸ್ ಮಾಡಿದ್ಮೇಲೆ ಮೇಲೆ ಹೋದ್ಮೇಲೆ ಇಲ್ಲಿಂದ ಮಾರ್ಕೆಟು ಮತ್ತೆ ಪುನಃ ಕೆಳಗಡೆ ಬಿದ್ದು ನಮಗೆ ಈ ಡೌನ್ ಸೈಡಲ್ಲಿ ಪುಟ್ ಸೈಡಲ್ಲಿ ನಮಗೆ ಪ್ರಾಫಿಟ್ ಕೊಡ್ಬೋದು ಅಂತ ನಾನು ಬೈ ಮಾಡಿದ್ದೆ. ಸ್ಟಾಪ್ ಲಾಸ್ ಇಟ್ಟಾಯಿತು. ಮತ್ತೆ ನಾವು ಇಲ್ಲಿ ಬಂದು ರೀಟ್ರೇಸ್ಮೆಂಟ್ ಆದಾಗ ಮತ್ತೆ ಕಾಲ್ನ ಬೈ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ರೀಟ್ರೇಸ್ಮೆಂಟ್ ಆಗಿಲ್ಲ, ಡೈರೆಕ್ಟಾಗಿ ಅಪ್ ಸೈಡ್ ಹೋಯಿತು. ಅದೇ ರೀತಿ ಮತ್ತೆ ಇಲ್ಲೂ ಕೂಡ ಮಾಡಿದೆ, ಇಲ್ಲೂ ಸ್ಟಾಪ್ ಲಾಸ್ ಇತ್ತು. ಮತ್ತು ಇಲ್ಲಿ ನೋಡ್ಬೋದು ನೀವು 49,000 ಒಂದು ರೌಂಡ್ ಫಿಗರು. ಇಲ್ಲಿಂದ ಮತ್ತೆ ರಿವರ್ಸಲ್ ಬರೋ ಚಾನ್ಸಸ್ ಇದೆ ಅಂತ ಮತ್ತೆ ಇಲ್ಲೂ ಬೈ ಮಾಡಿದೆ, ಇಲ್ಲೂ ಕೂಡ ಸ್ಟಾಪ್ ಲಾಸ್ ಇಟ್ಟಾಯಿತು. ಅದು ಆದಮೇಲೆ ನೋಡಿ ಇಲ್ಲಿ ಎಮ್ ಪ್ಯಾಟ್ರನ್ ಮಾಡಿ ಮತ್ತೆ ಈ ರೀತಿ ಈ ಪೊಸಿಷನಲ್ಲಿ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಆಲ್ಮೋಸ್ಟು ಈ ಲೆವೆಲ್ವರೆಗೂ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಓಕೆ, ಬಟ್ ಏನಾಗಿದೆ, ಇಲ್ಲೂ ಕೂಡ ಬಂದು ಸ್ವಲ್ಪ ಪ್ರಾಫಿಟ್ ಕೊಟ್ಟು ಮತ್ತೆ ನಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ಟಾಗಿ ಮತ್ತೆ ಕೆಳಗಡೆ ಬಂದು ನೋಡಿ ಇಲ್ಲಿ ಟ್ರ್ಯಾಪ್ ಆಗಿದೆ. ಇಲ್ಲಿ ತುಂಬ ಜನ ಟ್ರ್ಯಾಪ್ ಆಗಿರ್ತಾರೆ, ಮತ್ತು ಫರ್ದರ್ ಮೇಲ್ಗಡೆ ಹೋಗುತ್ತೆ ಅಂತ ಯಾರ್ಯಾರು ಇಲ್ಲಿ ತೊಗೊಂಡಿರ್ತಾರೆ ಅವ್ರಿಗೆ ಯಾವುದೇ ಇಂಡಿಕೇಶನ್ ಕೊಡದೆ ಸಡನ್ಲಿ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ. ಈ ಲಾಸ್ಟ್ ಸೆಲ್ಲಿಂಗ್ ಪ್ರೆಷರ್ ಒಂದು ಕನ್ಸರ್ನ್ ಹಾಗೂ ನಾವು ತಿಳ್ಕೊಬೇಕಾಗುತ್ತೆ. ಕಾರಣ ಏನಂತಂದರೆ, ಇಲ್ಲಿ ಇವಾಗ ನಾನು ಕೆಲವೊಂದು ಸ್ವಿಂಗ್ ಟ್ರೇಡಿಂಗಿಗೆ ಸ್ಟಾಕ್ಸ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಸ್ವಿಂಗ್ ಟ್ರೇಡಿಂಗ್ಗೆ ಈ ಪ್ರೆಷರು ಇದು ಬಂದುಬಿಟ್ಟು ಒಂದು ಪ್ರಾಫಿಟ್ ಬುಕ್ ಆಗಿದ್ದರೆ ಏನೂ ತೊಂದರೆ ಇಲ್ಲ. ಓಕೆ, ಇದು ಒಂದು ಸೆಲ್ಲಿಂಗ್ ಪ್ರೆಷರ್ ಆಗಿದ್ದರೆ, ಒಂದು ರಿಯಲ್ ಪ್ರೆಷರ್ ಆಗಿದ್ದರೆ ಮತ್ತೆ ಮಾರ್ಕೆಟು ನಾಳೆಯಿಂದ ಮತ್ತೆ ಡೌನ್ ಸೈಡ್ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀವಿ. ನೋಡಿ, ರಿಯಲ್ ಮಾರ್ಕೆಟಲ್ಲಿ ನಾವು ಈ ಪ್ರತಿ ಸತಿನೂ ನಮಗೆ ಲಾಭನೇ ಬರುತ್ತೆ ಅಂತ ನೀವು ಅನ್ಕೋಬಾರ್ದು, ನಮಗೆ ನಷ್ಟವೂ ಆಗುತ್ತೆ. ಇದನ್ನು ಕೂಡ ನೀವು ತಿಳ್ಕೊಂಡಿರೋದು ತುಂಬ ತುಂಬ ಮುಖ್ಯ ಆಗುತ್ತೆ. ಬನ್ನಿ, ಇವತ್ತು ನಿಮಗೆ ಲಾಸ್ ಆಲ್ರೆಡಿ ತೋರಿಸಿದ್ದೀನಲ್ಲ, 1300 ರುಪೀಸ್ ನಮಗೆ ಲಾಸ್ ಆಗಿದೆ ಇವತ್ತಿಗೆ. ಕೆಲವೊಂದು ಸ್ವಿಂಗ್ ಟ್ರೇಡಿಂಗ್ ಇರೋ ಸ್ಟಾಕ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಫಸ್ಟ್ ಸ್ಟಾಕ್ ಬಂದುಬಿಟ್ಟು ಟಾಟಾ ಸ್ಟೀಲ್ ಇಲ್ಲಿಂದ ಅಪ್ಸೈಡ್ ಹೋಗೋ ಚಾನ್ಸಸ್ಸು ಸ್ವಲ್ಪ ಅತಿ ಹೆಚ್ಚಿರೋದ್ರಿಂದ ಇದು ಸ್ವಿಂಗ್ ಟ್ರೇಡಿಂಗಿಗೆ, ಈಕ್ವಿಟಿಯಲ್ಲಿ ಸ್ವಿಂಗ್ ಟ್ರೇಡಿಂಗಿಗೆ. ಓಕೆ, ಇದರಲ್ಲಿ ಯಾವುದೇ ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡ್ ಮಾಡಬಾರ್ದು. ಇದು ನೋಡಿ ಆಲ್ರೆಡಿ ಮಾರ್ಕೆಟ್ ಒಂದು ಡೌನ್ ಫಾಲಲ್ಲಿದೆ. ಇಲ್ಲಿಂದ ನಾವು ಸ್ವಿಂಗಿಗೆ ಸೆಲೆಕ್ಟ್ ಮಾಡಿರ್ತೀವಿ, ಇಲ್ಲಿವರೆಗೂ ಹೋಗಿ ಮತ್ತೆ ರಿವರ್ಸಲು ಮತ್ತೆ ಹೋಗ್ಬೋದು, ಇಲ್ಲಾಂದರೆ ಇಲ್ಲಿಂದ ಕೂಡ ರಿವರ್ಸಲ್ ಬರ್ಬೋದು. ಇದೇ ರಿಯಾಲಿಟಿ. ಇದನ್ನ ಅರ್ಥ ಮಾಡಿಕೊಂಡು ನೀವು ಇದನ್ನು ಮಾಡಿ. ನಾನು ಬಂದುಬಿಟ್ಟು ಸೆಬಿ ರಿಜಿಸ್ಟರ್ ಅಲ್ಲ, ಇದು ಓನ್ಲಿ ಎಜುಕೇಷನ್ ಪರ್ಪಸ್ಗೋಸ್ಕರ ಕೆಲವೊಂದು ಸ್ಟಾಕ್ಸ್ನ ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಟಾಟಾ ಮೋಟರ್ಸ್ ಕೂಡ ನೋಡಿ ದೊಡ್ಡ ಒಂದು ಡೌನ್ ಫಾಲ್ ಇದೆ. ಇದಾದಮೇಲೆ ಒಂದು ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ, ಇಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ ಇದೆ. ಓಕೆ, ಮತ್ತು ವೋಲ್ಟಾಸ್ ನೆಕ್ಸ್ಟ್ ಸ್ಟಾಕು ಬಂದುಬಿಟ್ಟು ಇದು ಕೂಡ ನೋಡಿ ದೊಡ್ಡ ಒಂದು ಸೆಲ್ಲಿಂಗ್ ಪ್ರೈಸರ್ ಆದಮೇಲೆ ಇಲ್ಲಿಂದ ರಿವರ್ಸಲ್ ಹೋಗ್ಬೋದು ಅಂತ ಒಂದು ಇಂಡಿಕೇಶನ್ ತೋರಿಸ್ತಾ ಇರೋದ್ರಿಂದ ಮತ್ತೆ ಪ್ರೈಸು ಇಲ್ಲಿಂದ ಹೋಗೋ ಚಾನ್ಸಸ್ ಇದೆ ವೋಲ್ಟಾಸಲ್ಲಿ ಕೂಡ. ಅದೇ ರೀತಿ ಟೈಟಾನ್ ನೋಡ್ಬೋದು, ಟೈಟಾನ್ ಕೂಡ ಇಲ್ಲಿಂದ ರಿವರ್ಸಲ್ ಹೋಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಅಪೋಲೋ ಹಾಸ್ಪಿಟಲ್ ಕೂಡ ನಿಮಗೆ ಇಲ್ಲಿಂದ ರಿವರ್ಸಲ್ ಹೋಗೋ ಚಾನ್ಸಸ್ ಇದೆ, ಅಂದರೆ ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ. ಇವೆಲ್ಲ ಬಂದುಬಿಟ್ಟು ಸ್ವಿಂಗ್ ಟ್ರೇಡಿಂಗಿಗೋಸ್ಕರ ನಾವು ಸೆಲೆಕ್ಟ್ ಮಾಡಿರೋ ಸ್ಟಾಕ್. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಮ್ಯಾರಿಕೋ ಕೂಡ ಲಿಮಿಟೆಡ್ ಕೂಡ ಇಲ್ಲಿಂದ ಅಪ್ಸೈಡ್ ಹೋಗೋ ಥರ ಕಾಣಿಸ್ತಿದೆ. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಡಿಮಾರ್ಟ್ ಕೂಡ ಇಲ್ಲಿಂದ ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ. ಮತ್ತು ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ನೌಕರಿ ಕೂಡ ಇಲ್ಲಿಂದ ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಇಂಡಸ್ ಟವರ್ ಕೂಡ ಇದು ಮೇಲೆ ಹೋಗೋ ಚಾನ್ಸಸ್ಸು ಅತಿ ಹೆಚ್ಚಿದೆ. ಇವಾಗ ನೀವು ನೋಡೋದ್ರಲ್ಲ, ನಮಗೆ ಇಂಟ್ರಾಡೇಯಲ್ಲಿ ಲಾಸ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಲಾಸ್ ಆಗೋದು ನಿಜ, ರಿಯಾಲಿಟಿ ಅಲ್ವಾ. ನಮಗೆ ಪ್ರಾಫಿಟು ಆಗ್ಬೋದು, ಲಾಸ್ ಆಗ್ಬೋದು. ಮಾರ್ಕೆಟ್ನ ಯಾರಿಂದನೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ನೋಡಿ, ನಾವು ಅಂದ್ಕೊಂಡ್ವಿ ಪ್ರತಿ ಸರ್ತಿ ಬಂದುಬಿಟ್ಟು ಮಾರ್ಕೆಟು ಒಂದು ರಿವರ್ಸಲ್ ಬರ್ಬೋದು ಅಂತ. ನಿಮಗೆ ಚಾರ್ಟಲ್ಲಿ ಒಂದು ತೋರಿಸ್ತೀನಿ ನೋಡಿ. ಬ್ಯಾಂಕ್ ನಿಫ್ಟಿಯಲ್ಲಿ 5 ಮಿನಿಟ್ಸಲ್ಲಿ ಹಾಕಿಬಿಟ್ಟು ತೋರಿಸ್ತೀನಿ. ಇದು ಇವತ್ತಿಂದು. ನೆನ್ನೆದೆಲ್ಲ ನೋಡ್ಬೋದು, ನಿಮ್ಗೆ ಅಪ್ ಸೈಡ್ ಹೋದರೂ ಕೆಳಗಡೆ ಇಲ್ಲಿದೆ ನೋಡಿ. ಇಲ್ಲೂ ಕೂಡ ಅಷ್ಟೇ, ನಮಗೆ ಡೌನ್ ಸೈಡಲ್ಲಿ ನಮಗೆ ಆಪರ್ಚುನಿಟೀಸ್ ಡೌನ್ನು ತೊಗೊಂಡಿರ್ಬೋದು. ಇಲ್ಲಿ ನಾವು ಡೌನ್ ಹೋಗೋದು ತೊಗೊಂಡ್ರೆ ಸ್ಟಾಪ್ ಲಾಸ್ ಹಿಟ್ಟಾಗಿರ್ಬೋದು. ಒಂದು ವೇಳೆ ಇಲ್ಲಿ ನಾವು ತೊಗೊಂಡಿದ್ರೆ ಇಲ್ಲಿ ಕೂಡ ಸ್ಟಾಪ್ ಲಾಸ್ ಹಿಟ್ಟಾಗಿರ್ಬೋದು. ಬಟ್ ನಮಗೆ ಇಲ್ಲಿ ಆಪರ್ಚುನಿಟಿ ಇಲ್ಲಿ ಡೌನ್ ಸೈಡಲ್ಲಿ ಈ ರೀತಿ ಕೊಟ್ಟಿದೆ.
ಬಟ್ ಅದೇ ರೀತಿ ಆದರೆ ನಮಗೆ ಇಲ್ಲಿ ನೋಡ್ಬೋದು, ನಮಗೆ ಇಲ್ಲಿ ಯಾವುದೇ ರೀತಿ ನಮಗೆ ಆಪರ್ಚುನಿಟಿ ಸಿಕ್ಕಿರಲ್ಲ, ರೈಟ್. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ರತಿ ಸರ್ತಿನೂ ನಮಗೆ ಮಾರ್ಕೆಟಲ್ಲಿ ನಾವು ತೊಗೊಳ್ಳೋ ಟ್ರೇಡ್, ಪ್ರತಿಯೊಂದು ಟ್ರೇಡು ನಮಗೆ ಪ್ರಾಫಿಟ್ ಆಗುತ್ತೆ ಅಂತ ಅನ್ಕೋಬೇಡಿ, ನಮಗೆ ಲಾಸ್ ಕೂಡ ಆಗ್ಬೋದು. ಮತ್ತು ನಾಳೆ ಸಿಗೋಣ, ನಾಳೆ ವಿಡಿಯೋದಲ್ಲಿ